ದಿನ ಕಳೆದಂಗೆ ಶಿಕ್ಷಣ ಉದ್ಯಮ ಹಾಕೊಂತ ಬರಾಕತ್ತೈತಿ. ಕಳೆದಿರ್ತಕ್ಕಂಥ ಸಂಪ್ರದಾಯ ಸಂಸ್ಕೃತಿ ಆ ಸಂಸ್ಕಾರಗಳನ್ನು ನಾವೆಲ್ಲ ಮರೆತುಕೊಂಡು ಹೊಂಟಿವಿ. ಆ ನಿಟ್ಟಿನೊಳಗೆ ಚೈಲ್ಡ್ ಸ್ಕಿಲ್ ಸೆಂಟರ್ ಧಾರವಾಡ ಅವರು, ಅರ್ಭಾವಿ ಫೌಂಡೇಶನ್ ಮುಗುಳ್ಕೋಡ್ ಅವರು, ಎರಡು ಸಂಸ್ಥೆಯವರು ಒಂದು ವಿಚಾರದೊಳಗೆ ಇಡೀ ವರ್ಷ ಮಕ್ಕಳು 4 ಗೋಡೆಗಳ ಮಧ್ಯೆ ವಿದ್ಯಾಭ್ಯಾಸವನ್ನು ಪಡಿತಾರೆ. ಈ ಬೇಸಿಗೆ ಶಿಬಿರದೊಳಗಾದರೂ ಶುದ್ಧ ಗಾಳಿ ಒಳಗೆ, ಈ ಶುದ್ಧ ನೆರಳಿನೊಳಗೆ, ಈ ನೈಸರ್ಗಿಕವಾಗಿರ್ತಕ್ಕಂಥ ಪರಿಸರದೊಳಗೆ ವಿದ್ಯಾಭ್ಯಾಸವನ್ನು ಮಾಡಲಿ. ವರ್ಷಾನುಪೂರ್ತಿ ಅವರು ವಿಷಯಗಳನ್ನು ಪರೀಕ್ಷೆಗಳನ್ನು ಮಾಡೇ ಮಾಡ್ತಾರೆ ಸ್ಕೂಲ್ನಾಗ. ಆದರೆ ಈಗ ಚೈಲ್ಡ್ ಸ್ಕಿಲ್ ಸೆಂಟರ್ ಅವ್ರ ಹೆಸರೊಳಗೆ ಇದ್ದಂಗೆ ಮಕ್ಕಳಿಗೆ ಸ್ಕಿಲ್ಗಳನ್ನು ಕಳಿಸ್ಬೇಕು ಅಂಥೇಳಿ ಭಾಳಷ್ಟು ಮುತುವರ್ಜಿಯನ್ನು ವಹಿಸ್ಕೊಂಡು ಈ ಸಂಸ್ಥೆಯವರು ಭರತನಾಟ್ಯ, ಶಾಸ್ತ್ರೀಯ ಸಂಗೀತ, ಮಕ್ಕಳಿಗೆ ಕಬ್ಬಿಣದ ಕಡಲೆ, ನಮ್ಮ ಭಾಗದ ಕಬ್ಬಿನ ಕಡಲೆ ಅನಿಸ್ಕೊಂಡಿರ್ತಕ್ಕಂಥ ಸ್ಪೋಕನ್ ಇಂಗ್ಲೀಷ್ ಮಕ್ಕಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷ್, ಆಮೇಲೆ ಈಗ ಬಹಳ ಅವಶ್ಯಕತೆ ಇರ್ತಕ್ಕಂಥ ಕಂಪ್ಯೂಟರ್ ಎಜುಕೇಷನ್, ಇದೆಲ್ಲಕ್ಕೂ ಅವಶ್ಯಕತೆವಾಗಿರ್ತಕ್ಕಂಥ ಮಕ್ಕಳಿಗೆ ಸಂಸ್ಕಾರ, ಇವೆಲ್ಲವನ್ನು ಒಳಗೊಂಡು ನಿಸರ್ಗ ಕಲಿಕೆಯ ಅಡಿಯಲ್ಲಿ ಇವೆಲ್ಲ ಶಿಕ್ಷಣವನ್ನು ಕೊಡಬೇಕಂತೇಳಿ ಈ ಸಂಸ್ಥೆಯವರು ಹೆಜ್ಜೆ ಇಟ್ಟಿದ್ದಾರೆ. ಬಹಳ ಖುಷಿ ವಿಚಾರ ಏನು ಅಂತಂದ್ರೆ, ಇವೆಲ್ಲ ವಿಚಾರಗಳಿಗೂ ಸೂಕ್ತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ನಮ್ಮ ಜೊತೆ ಕಾರವಾರ, ಮಂಗಳೂರು ಅಲ್ಲಿಂದ ಬಂದಿರತಕ್ಕಂಥ ಉತ್ತಮ ಶಿಕ್ಷಕಿಯರಿದ್ದಾರೆ. ಹಾಗಾಗಿ ಇವೆಲ್ಲ ಪ್ರಯೋಜನವನ್ನು ನಮ್ಮ ಗ್ರಾಮೀಣ ಮಕ್ಕಳು ತೊಗೊಳಕತ್ತಾರಲ್ಲ, ಅದ ಖುಷಿ ನಮಗೆ. ಬಹಳಷ್ಟು ಮಕ್ಕಳನ್ನು ತೊಗೊಳೋದಕ್ಕಿಂತ ಬರೀ 20 ಮಕ್ಕಳನ್ನು ತೊಗೊಂಡು ಮಾದರಿಯನ್ನಾಗಿ ಮಾಡಬೇಕಂತೇಳಿ ಈ ಸಂಸ್ಥೆಯವರು ಹೇಳಿದಾಗ ಮತ್ತಷ್ಟು ಖುಷಿಯಾಗಿ ನಮ್ಮ ಸಂಸ್ಥೆಯವರು ಕೈ ಜೋಡಿಸಿದ್ದೀವಿ. ಜೊತೆಗೆ ನಮ್ಮ ಭರತನಾಟ್ಯ ಶಿಕ್ಷಕಿಯವರು ಭಾಳ ಪ್ರತಿಭಾನ್ವಿತರು. ನಮ್ಮ ಮಕ್ಕಳಿಗೆ ಅವ್ರು ವಿದ್ಯೆಯನ್ನು ಕೊಡ್ಲಿಕ್ಕೆ ಬಂದಾರ. ಅವ್ರಿಗೂ ಕೂಡ ನಮ್ಮ ಸಂಸ್ಥೆಯಿಂದ ನಾವು ಧನ್ಯವಾದವನ್ನು ಹೇಳ್ತೇವೆ. ಈ ನಿಸರ್ಗ ಕಲಿಕೆಯಲ್ಲಿ ತಮ್ಮ ಮಕ್ಕಳನ್ನು ಪಾಲ್ಗೊಳಿಸ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ನಿಸರ್ಗ ಕಲಿಕೆಯಲ್ಲಿ ಶಾರದಾ ಮಂದಿರದೊಳಗೆ ಈ ಮಕ್ಕಳ ಕನಿಷ್ಠ ಪಕ್ಷ ಏನು ಕಲಿಯಾಕತ್ತಾವ ಅನ್ನೋ ಕುತೂಹಲದಿಂದಾದರೂ ತಾವೆಲ್ಲರೂ ಒಂದು ಸರ್ತಿ ಇಲ್ಲಿ ಭೇಟಿ ಕೊಡ್ರಿ ಅಂತ ಹೇಳ್ತೀನಿ. ನಮಸ್ಕಾರ.